ಇರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ NG ಹುಲಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುವಂಥ ನನ್ನ ಮತಕ್ಷೇತ್ರವಾಗಿರ್ತಕ್ಕಂಥ ಪೂಗನಹಳ್ಳಿ ಗ್ರಾಮದಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಇಲ್ಲಿನ ಹಿಂದೆ ಇರ್ತಕ್ಕಂಥ ಶಾಸಕರು ನಮ್ಮ ವಿಕೋಟ ಮುಖ್ಯ ರಸ್ತೆಯಿಂದ ನಮ್ಮ ಗ್ರಾಮಕ್ಕೆ ಒಂದು ಸಂಪರ್ಕ ಕಲ್ಪಿಸುವಂಥ ರಸ್ತೆಯಲ್ಲಿ ಅವತ್ತಿನ ಕಾರ್ನ ಡಾಂಬರೀಕರಣ ಮಾಡಿದರು. ಆ ರಸ್ತೆ 20 ವರ್ಷಗಳಿಂದ ಇವತ್ತುವರೆಗೂ ನೋಡಿದ್ರೆ ತುಂಬ ರಸ್ತೆ ಹದಗೆಟ್ಟೋಗಿರೋದ್ರಿಂದ ಸಾರ್ವಜನಿಕರು ಸುಮಾರು ಜನ ಮುಳಬಾಗಿಲಿಗೆ ಮತ್ತು ಈ ಕಡೆ ವಿಕೋಟಕ್ಕೆ ಹೋಗುವಂಥ ಸಾರ್ವಜನಿಕರು, ರೈತರು ತುಂಬ ಜನ ತರಕಾರಿ ಮಾರುಕಟ್ಟೆಗೆ ಹೋಗುವಂತಹ ಒಂದು ವಾಹನಗಳೇನಿದೆಯೋ ತುಂಬ ಸಮಸ್ಯೆ ಆಗ್ತಾಯಿದೆ. ರಸ್ತೆ ತುಂಬ ಹದಗೆಟ್ಟೋಗಿದೆ, ಎಲ್ಲ ಗುಣಿಗಳು ಬಿದ್ದು ತುಂಬ ಸಮಸ್ಯೆ ಆಗಿದೆ ವಾಹನಗಳಿಗೆಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ನಮ್ಮ ಕೆಜಾಪ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಅವರು ಮತ್ತು ನಮ್ಮ ಕೋಲಾರ ಸಂಸದ ಮಲ್ಲೇಶ್ ಬಾಬುರವರು ಅಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ, ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯ ಸೂಚಿತವಾದ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ನಾನು ಜನಪ್ರತಿನಿಧಿಗಳಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಸಾರ್ವಜನಿಕರು, ವಿದ್ಯಾರ್ಥಿಗಳು ಮತ್ತು ಸುಮಾರು ಜನ ಮುಳಬಾಗಿಲು ಕಡೆಯಿಂದ ವಿಕೋಟೆಗೆ ಹೋಗುವಂಥ ಅದೇ ರಸ್ತೆ ನಮ್ಮ ಗ್ರಾಮ ಅಲ್ಲಿಂದ ಹೋಗುವಂಥದ್ದು ರಸ್ತೆ ಆಗಿರೋದ್ರಿಂದ ಆ ರಸ್ತೆಯನ್ನು ಒಂದು ಸಮಗ್ರವಾದ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ. ಏನಿದೆ ಹಿಂದೆ ಚೆನ್ನೈ ಮತ್ತು ಎಕ್ಸ್ಪ್ರೆಸ್ ಗಾಡಿಯ ರಸ್ತೆಯಲ್ಲಿ ಏನೋ ಕೆರೆಗಳಿಂದ ಮಣ್ಣು ತೆಗೆಯುವಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ವಾಹನಗಳು ಓಡಾಡಿ ರಸ್ತೆ ತುಂಬ ಹದಗೆಟ್ಟೋಗಿದೆ. ನಿಜವಾಗ್ಲೂ ಕೂಡ ದಿನನಿತ್ಯದ ಸಾರ್ವಜನಿಕರು ವಾಹನ ನಾವೆಲ್ಲ ಹೋಗಿ ಬರೋದ್ರಿಂದ ಅವ್ಯವಸ್ಥೆ ತುಂಬ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಶಾಸಕರಲ್ಲಿ ಸಂಸದ ಮನವಿಯನ್ನು ಮಾಡ್ತಾಯಿದ್ದೀನಿ, ಕೂಡಲೇ ನಮ್ಮ ಗ್ರಾಮಕ್ಕೆ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದವರ ಮುಖಾಂತರ ನಮ್ಮ ಸಹಕಾರ ಕೊಡಬೇಕು, ಒಂದು ಪತ್ರಿಕಾ ಮಾಧ್ಯಮ ಕೂಡ ಸಹಕಾರ ಕೊಡಬೇಕು ಅಂತೇಳಿ ಕೇಳಿದಾಗ ನಮಗೆ ಈ ವಿಷಯ ತಿಳಿಸಿದಾಗ ಅವರು ನಮಗೆ ತುಂಬ ಆಸಕ್ತಿಯನ್ನು ತೋರಿಸಿ ನಮ್ಮ ರಸ್ತೆಗೆ, ನಮ್ಮ ಅಲ್ಲಿಗೆ ಒಂದು ರಸ್ತೆ ಮಾರ್ಗ ಮಾಡೋದಕ್ಕೆ ಅವರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ನಾನು ಮೊದಲನೇಗೆ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ನಮ್ಮ ಏನು ನಾಳೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ನಿಯೋಗವನ್ನು ಹೋಗಿ ಒಂದು ಮನವಿಯನ್ನು ಕೂಡ ಕೊಡೋದಕ್ಕೆ ನಾವು ಎಲ್ಲ ರೀತಿಯಲ್ಲಿ ಸಿದ್ಧತೆ ಮಾಡ್ತಾಯಿದ್ದೀವಿ. ನಾಳೆ ಹೋಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಏನು ಪ್ರಧಾನಮಂತ್ರಿ ಸಡಕ್ ಯೋಜನೆ ಒಂದು ಇಲಾಖೆ ಏನಿದೆ ಅಲ್ಲಿ ಕೂಡ ಹೋಗಿ ಮನವಿಯನ್ನು ಕೊಡ್ತೀವಿ, ಸಂಸದರ ಗಮನಕ್ಕೆ ತರ್ತೀವಿ, ಶಾಸಕರ ಗಮನಕ್ಕೆ ತಂದು ಕೂಡಲೇ ನಮ್ಮ ಗ್ರಾಮಕ್ಕೆ ಒಂದು ರಸ್ತೆಯನ್ನು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹಂತವಾಗಿ ಹಳ್ಳಿಯಲ್ಲಿ ನಾವು ಚರ್ಚೆ ಮಾಡಿ ಇದಕ್ಕೆ ಹೋರಾಟ ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ನಾನು ಇದು ಮಾಡ್ತಾಯಿದ್ದೀನಿ. ಎಷ್ಟು ಕಿಲೋಮೀಟರ್? ವಿಕೋಟೆಯಿಂದ ಮುಖ್ಯ ರಸ್ತೆ ಪೂಗನಹಳ್ಳಿ ಕ್ರಾಸ್, NG ಹುಲಕೂರು ಕ್ರಾಸಿನಿಂದ ಪೂಗನಹಳ್ಳಿ ಗ್ರಾಮಕ್ಕೆ ಸುಮಾರು 2 ಕಿಲೋಮೀಟರ್ ರಸ್ತೆ ಆಗುತ್ತೆ. ಆ ಒಂದು ರಸ್ತೆಯನ್ನು ಸರಿಪಡಿಸಿದ್ರೆ ಸುಮಾರು ಜನ, 100 ಜನ ಓಡಾಡುವಂಥದ್ದು, ನೈಟಲ್ಲಿ 12 ಗಂಟೆ 1 ಗಂಟೆಯಲ್ಲಿ ಕೂಡ ವಾಹನಗಳು ಹೋಗ್ತಾ ಬರ್ತಾ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾಯಿದ್ದೀನಿ. ರಸ್ತೆಯಿಂದ ನಮ್ಮ ಗ್ರಾಮಕ್ಕೆ ಹಾದು ಹೋಗುವಂಥ ಪೂಗನಹಳ್ಳಿ ಗ್ರಾಮಕ್ಕೆ ಹಾದು ಹೋಗಿ ಗಂದೋಳಲ್ಲಿ ಮತ್ತು ಸುವರ್ಣಹಳ್ಳಿಗೆ ಹೋಗುವಂಥ ಅದು ಮುಳಬಾಗಿಲಿಗೆ ಕನ್ವರ್ಟ್ ಆಗುತ್ತೆ. ಮತ್ತು ಸುಮಾರು ಜನ ರೈತರು ಕೂಡ ಆ ಮುಳಬಾಗಿಲಿಂದ ಬಂದಿರತಕ್ಕಂಥವ್ರು ನಮ್ಮ ಹಳ್ಳಿಯಲ್ಲೇ ಹಾದು ಹೋಗಿ ಮಾರ್ಕೆಟ್ಗೆ ತರಕಾರಿ ಮತ್ತು ವಿವಿಧ ರೀತಿಯಲ್ಲಿ ವಿಕೋಟೆಗೆ ಏನು ಹೋಗಬೇಕು ಬರಬೇಕು ಅಂದರೆ ಕೂಡ ಅದೇ ರಸ್ತೆಯನ್ನು ತುಂಬ ಜನ ಯೂಸ್ ಮಾಡ್ತಾರೆ. ಆ ಒಂದು ನೈಟಲ್ಲಿ ಕೂಡ 1 ಗಂಟೆ 2 ಗಂಟೆ 3 ಗಂಟೆ ಕೂಡ ವಾಹನ ಹೋಗ್ತಾನೆ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ತುಂಬ ರಸ್ತೆ ಹದಗೆಟ್ಟೋದ್ರಿಂದ ಆ ರಸ್ತೆಯನ್ನು ಸರಿಪಡಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ.